ಪರ್ವತಗಳ ನಾಡು, ಪ್ರವಾಸಿ ತಾಣಗಳ ಬೀಡು, ಹಿಮದಿಂದ ಕಂಗೊಳಿಸ್ತಾ ಇದ್ದ ಆ ಊರಿನ ಮೇಲೆ ಮೇಘರಾಜ ಮುನಿದು ಬಿಟ್ಟಿದ್ದಾನೆ. ಒಂದೇ ಸಮನೆ ಉತ್ತರ ಕಾಶಿಯ ಮೇಲೆ ಅಪ್ಪಳಿಸಿ ಬಿಟ್ಟಿದ್ದಾನೆ. 9 ಕಾರ್ಮಿಕರನ್ನ ಕೊಚ್ಚಿಕೊಂಡು ಹೋಗಿದ್ದಾನೆ. ಇಡೀ ಗುಡ್ಡವೇ ಛಿದ್ರ ಛಿದ್ರ, ಎಲ್ಲಿ ನೋಡಿದ್ರೂ ಕಲ್ಲು ಬಂಡೆಗಳ ರಾಶಿ, ಬಾಯಿ ಬಿಟ್ಟಿರೋ ಭೂಮಿ, ಬೆಟ್ಟವನ್ನ ಸೀಳಿ ಹರಿಯುತ್ತಿರೋ ನೀರು, ಇಡೀ ಹೋಟೆಲ್ ಸರ್ವನಾಶ. ಇದು ಉತ್ತರ ಕಾಶಿಯ ರಣಭೀಕರ ದೃಶ್ಯ. ಉತ್ತರ ಕಾಶಿಯಲ್ಲಿ ಮಹಾ ಮೇಘ ಸ್ಫೋಟ. ಹೋಟೆಲ್ ಛಿದ್ರ, 9 ಕಾರ್ಮಿಕರು ನಾಪತ್ತೆ. ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಭಯಾನಕ ಮೇಘ ಸ್ಫೋಟ ಸಂಭವಿಸಿದೆ. ತಡರಾತ್ರಿ ಕಂಡು ಕೇಳರಿಯದಂತಹ ಮಳೆ ಸುರಿದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬಾರ್ಕೋಟ್ ಯಮುನೋತ್ರಿ ರಸ್ತೆಯ ಬಾಲಿಗಡದಲ್ಲಿ ನಿರ್ಮಾಣ ಹಂತದ ಹೋಟೆಲ್ ಬಂದು ಕೊಚ್ಚಿಕೊಂಡು ಹೋಗಿದೆ. 9 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ರಣಭೀಕರ ಮೆಗಾ ಸ್ಫೋಟಕ್ಕೆ ಬಾಲಿಗಡದಲ್ಲಿ ಗುಡ್ಡ ಕುಸಿತವಾಗಿದೆ. ಏಕಾಏಕಿ ಭೂಮಿ ಬಾಯಿ ಬಿಟ್ಟಿದೆ. ನೀರು ಜ್ವಾಲಾಮುಖಿಯಂತೆ ಚಿಮ್ಮಿದೆ. ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಯಮನಂತೆ ಅಪ್ಪಳಿಸಿವೆ. ರಸ್ತೆ ಪಕ್ಕದ ನಿರ್ಮಾಣ ಹಂತದ ಹೋಟೆಲ್ ಮೇಲೆ ಉರುಳಿ ಬಿದ್ದಿವೆ. ಮಣ್ಣಿನ ಜೊತೆಯಲ್ಲಿ ಹೋಟೆಲ್ ಕೂಡ ಕೊಚ್ಚಿ ಹೋಗಿದೆ. ಬರೋಬ್ಬರಿ 9 ಕಾರ್ಮಿಕರು ಮಣ್ಣಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ನಾಪತ್ತೆಯಾದ ಕಾರ್ಮಿಕರಿಗಾಗಿ ಶೋಧ. ನಾಪತ್ತೆಯಾಗಿರೋ 9 ಕಾರ್ಮಿಕರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸ್ಥಳದಲ್ಲೇ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ದುರಂತ ಅಂದ್ರೆ ನಾಪತ್ತೆಯಾದ ಕಾರ್ಮಿಕರ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಗ್ತಿಲ್ಲ. ಕ್ಷಣ ಕ್ಷಣಕ್ಕೂ ಮಳೆಯ ಆರ್ಭಟ ಹೆಚ್ಚಾಗ್ತಾನೆ ಸಾಗ್ತಿದೆ. ಕಾರ್ಮಿಕರ ರಕ್ಷಣೆಯೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆದಷ್ಟು ಬೇಗ ವರುಣ ಶಾಂತನಾಗಲಿ. ನಾಪತ್ತೆಯಾದ ಎಲ್ಲಾ ಕಾರ್ಮಿಕರು ಬದುಕಿ ಬರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರ್ವತಗಳ ನಾಡು, ಪ್ರವಾಸಿ ತಾಣಗಳ ಬೀಡು, ಹಿಮದಿಂದ ಕಂಗೊಳಿಸ್ತಾ ಇದ್ದ ಆ ಊರಿನ ಮೇಲೆ ಮೇಘರಾಜ ಮುನಿದು ಬಿಟ್ಟಿದ್ದಾನೆ. ಒಂದೇ ಸಮನೆ ಉತ್ತರ ಕಾಶಿಯ ಮೇಲೆ ಅಪ್ಪಳಿಸಿ ಬಿಟ್ಟಿದ್ದಾನೆ. 9 ಕಾರ್ಮಿಕರನ್ನ ಕೊಚ್ಚಿಕೊಂಡು ಹೋಗಿದ್ದಾನೆ. ಇಡೀ ಗುಡ್ಡವೇ ಛಿದ್ರ ಛಿದ್ರ, ಎಲ್ಲಿ ನೋಡಿದ್ರೂ ಕಲ್ಲು ಬಂಡೆಗಳ ರಾಶಿ, ಬಾಯಿ ಬಿಟ್ಟಿರೋ ಭೂಮಿ, ಬೆಟ್ಟವನ್ನ ಸೀಳಿ ಹರಿಯುತ್ತಿರೋ ನೀರು, ಇಡೀ ಹೋಟೆಲ್ ಸರ್ವನಾಶ. ಇದು ಉತ್ತರ ಕಾಶಿಯ ರಣಭೀಕರ ದೃಶ್ಯ. ಉತ್ತರ ಕಾಶಿಯಲ್ಲಿ ಮಹಾ ಮೇಘ ಸ್ಫೋಟ. ಹೋಟೆಲ್ ಛಿದ್ರ, 9 ಕಾರ್ಮಿಕರು ನಾಪತ್ತೆ. ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಭಯಾನಕ ಮೇಘ ಸ್ಫೋಟ ಸಂಭವಿಸಿದೆ. ತಡರಾತ್ರಿ ಕಂಡು ಕೇಳರಿಯದಂತಹ ಮಳೆ ಸುರಿದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬಾರ್ಕೋಟ್ ಯಮುನೋತ್ರಿ ರಸ್ತೆಯ ಬಾಲಿಗಡದಲ್ಲಿ ನಿರ್ಮಾಣ ಹಂತದ ಹೋಟೆಲ್ ಬಂದು ಕೊಚ್ಚಿಕೊಂಡು ಹೋಗಿದೆ. 9 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ.
ರಣಭೀಕರ ಮೆಗಾ ಸ್ಫೋಟಕ್ಕೆ ಬಾಲಿಗಡದಲ್ಲಿ ಗುಡ್ಡ ಕುಸಿತವಾಗಿದೆ. ಏಕಾಏಕಿ ಭೂಮಿ ಬಾಯಿ ಬಿಟ್ಟಿದೆ. ನೀರು ಜ್ವಾಲಾಮುಖಿಯಂತೆ ಚಿಮ್ಮಿದೆ. ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಯಮನಂತೆ ಅಪ್ಪಳಿಸಿವೆ. ರಸ್ತೆ ಪಕ್ಕದ ನಿರ್ಮಾಣ ಹಂತದ ಹೋಟೆಲ್ ಮೇಲೆ ಉರುಳಿ ಬಿದ್ದಿವೆ. ಮಣ್ಣಿನ ಜೊತೆಯಲ್ಲಿ ಹೋಟೆಲ್ ಕೂಡ ಕೊಚ್ಚಿ ಹೋಗಿದೆ. ಬರೋಬ್ಬರಿ 9 ಕಾರ್ಮಿಕರು ಮಣ್ಣಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ನಾಪತ್ತೆಯಾದ ಕಾರ್ಮಿಕರಿಗಾಗಿ ಶೋಧ. ನಾಪತ್ತೆಯಾಗಿರೋ 9 ಕಾರ್ಮಿಕರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸ್ಥಳದಲ್ಲೇ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ದುರಂತ ಅಂದ್ರೆ ನಾಪತ್ತೆಯಾದ ಕಾರ್ಮಿಕರ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಗ್ತಿಲ್ಲ. ಕ್ಷಣ ಕ್ಷಣಕ್ಕೂ ಮಳೆಯ ಆರ್ಭಟ ಹೆಚ್ಚಾಗ್ತಾನೆ ಸಾಗ್ತಿದೆ. ಕಾರ್ಮಿಕರ ರಕ್ಷಣೆಯೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆದಷ್ಟು ಬೇಗ ವರುಣ ಶಾಂತನಾಗಲಿ. ನಾಪತ್ತೆಯಾದ ಎಲ್ಲ ಕಾರ್ಮಿಕರು ಬದುಕಿ ಬರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ ಅದು ಲೋ ಮಾರ. ಮೇಡಮ್ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.